ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದು ಸಭೆ ಸಮಾರಂಭ ಅಂತ ಭಾಗವಹಿಸ್ತಾನೆ ಇರ್ತೀವಿ. ಒಂದು ಸಭೆ ಸಮಾರಂಭಕ್ಕೆ ಹೋದಾಗ ಏನೋ ಒಂದು ರೀತಿಯ ಖುಷಿಯ ವಾತಾವರಣ. ಯಾಕೆಂದರೆ ನಮ್ಮ ಬಂಧು ಬಾಂಧವರು, ಸ್ನೇಹಿತರು, ಗೊತ್ತಿರೋರು ಎಲ್ಲರೂ ಸೇರ್ತೀವಿ. ಒಟ್ಟಾಗಿ ಒಂದು ಖುಷಿಯ ವಾತಾವರಣ ಇರುತ್ತೆ. ಸಡಗರ ಸಂಭ್ರಮ ಮನೆ ಮಾಡಿರುತ್ತೆ. ಅಫ್ಕೋರ್ಸ್ ನಾವು ಎಷ್ಟೋ ವರ್ಷಗಳಿಂದ ಮೀಟ್ ಆಗಿರೋದಕ್ಕಾಗೋದಿರಲ್ಲ. ಅಂತಹವ್ರನ್ನೆಲ್ಲ ಕೂಡ ಅಲ್ಲಿ ನಾವು ಭೇಟಿ ಮಾಡ್ತೀವಿ, ಒಟ್ಟಿಗೆ ಊಟವನ್ನು ಮಾಡ್ತೀವಿ, ಒಂದು ಸಂತೋಷವನ್ನು ಹಂಚ್ಕೋತೀವಿ. ಇಂತಹ ಸಭೆ ಸಮಾರಂಭಗಳು ನಡೀತಾ ಇರಬೇಕಾದ್ರೆ ಕೆಲವು ವ್ಯಕ್ತಿಗಳ ಬಿಹೇವಿಯರ್ ಹೇಗಿರುತ್ತೆ ಅಂದರೆ, ಕೆಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಅವರು ಸಭೆ ಸಮಾರಂಭಕ್ಕೆ ಬಂದಾಗ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಮಾತಾಡಿದ್ರೆ ಒಳ್ಳೆಯದು. ಏಕೆಂದರೆ ಮೌನಿ ಆದರೆ ಸಭೆಯ ಸಮಾರಂಭಗಳಲ್ಲಿ ಕಳೆಯ ಇರೋಲ್ಲ, ಮಾತಾಡಬೇಕು. ಆದರೆ ಮಿತಿ ಮೀರಿದ ಮಾತುಗಳು, ಅವ್ರಿಗೆ ನಾನು ಏನು ಮಾತಾಡ್ತಿದ್ದೀನಿ, ಯಾವ ರೀತಿಯ ಗೌರವವನ್ನು ಬೇರೆಯವರಿಗೆ ಕೊಡ್ತಾ ಇದ್ದೀನಿ, ನನ್ನ ಬಿಹೇವಿಯರು, ನನ್ನ ಮಾತುಕತೆ ಬೇರೆಯವರಿಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅನ್ನೋ ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ. ಅವ್ರಿಗೆ ಏನು ಅಂದರೆ ಎಲ್ಲರೂ ನನ್ನನ್ನೇ ನೋಡಬೇಕು, ನಾನು ಒಂದು ದೊಡ್ಡ ಮನುಷ್ಯ, ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು, ಇದು ಏನು ಸಭೆ ನಡೀತಾ ಇದೆ, ಸಮಾರಂಭ ನಡೀತಾ ಇದೆ, ನಾವು ಯಾತಕ್ಕಾಗಿ ಬಂದಿದ್ದೀವಿ, ಒಂದು ನಗುವಿನ ವಾತಾವರಣ ಸೃಷ್ಟಿ ಮಾಡಬೇಕು ಅಷ್ಟೇ ಹೊರತು ಒಂದು ಗೊಂದಲದ ವಾತಾವರಣವನ್ನು ನಾನು ಸೃಷ್ಟಿ ಮಾಡಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಅವ್ರಿಗೆ ಇರೋದಿಲ್ಲ. ಆದರೂ ಬಂದಿರ್ತಾರೆ. ದೌಲತ್ಗೇನು ಕಮ್ಮಿ ಇರೋದಿಲ್ಲ, ತುಂಬ ಚೆನ್ನಾಗಿ ದೌಲತ್ತು ತೋರಿಸ್ಕೊಂಡು ಎಲ್ಲರೂ ನನ್ನನ್ನೇ ನೋಡಬೇಕು, ನನ್ನ ಮಾತುಗಳನ್ನೇ ಕೇಳಬೇಕು, ನಾನು ಯಾರು, ನನ್ನ ಅಮ್ಮು ಬಿಮ್ಮೇನು ಅನ್ನೋ ಅವರ ಶ್ರೀಮಂತಿಕೆಯ ಪ್ರದರ್ಶನ, ಅವರ ದೌಲತ್ತಿನ ಪ್ರದರ್ಶನ, ಅವರ ರೆಪ್ಯುಟೇಟಿವ್ ಪ್ರದರ್ಶನ ಮಾಡೋದಕ್ಕೇನೆ ಕೆಲವರು ಸಭೆ ಸಮಾರಂಭಗಳನ್ನು ಆಯ್ಕೆ ಮಾಡಿಕೊಂಡು ಬರ್ತಾರೆ. ಇಟ್ಸ್ ಓಕೆ, ನೀವು ಏನಾದರೂ ಪ್ರದರ್ಶನ ಮಾಡ್ಕೊಳ್ಳಿ, ಪರವಾಗಿಲ್ಲ. ಏಕೆಂದರೆ ಎಲ್ಲ ರೀತಿಯ ವ್ಯಕ್ತಿತ್ವ ಇರುವಂಥ ಜನರು ಒಂದು ಸಮಾರಂಭದಲ್ಲಿ ಸೇರಿರೋದು ಸಹಜ. ಫಾರ್ ಎಕ್ಸಾಂಪಲ್, ಒಂದು ನಿಶ್ಚಿತಾರ್ಥ ಕಾರ್ಯ ಆಗಿರ್ಬೋದು, ಒಂದು ಮಗಳ ಕಾರ್ಯ ಆಗಿರ್ಬೋದು, ಒಂದು ಮದುವೆ ಸಮಾರಂಭ ಆಗಿರ್ಬೋದು. ಅಲ್ಲಿ ಏನಾಗ್ಬಿಡುತ್ತೆ ಅಂದರೆ ನೋಡಿ, ನಮ್ಮ ಸೌಜನ್ಯ ಯಾವತ್ತೂ ಎಲ್ಲಿ ಹೇಗಿರಬೇಕೋ ಹಾಗೆ ಇರಬೇಕು. ಒಂದು ಚಿಕ್ಕ ಉದಾಹರಣೆ ನಿಮ್ಮ ಮುಂದೆ. ಫಾರ್ ಎಕ್ಸಾಂಪಲ್, ನಾವು ಹೋಗ್ತೀವಿ, ನಮ್ಮ ಆತ್ಮೀಯರು ಯಾರೋ ಎದುರುಗಡೆ ನಿಂತ್ಕೊಂಡಿರ್ತಾರೆ, ಎಷ್ಟು ವರ್ಷ ಆಗಿರುತ್ತೆ, ನಾವು ಹೋಗಿ ನಮಸ್ತೆ, ಚೆನ್ನಾಗಿದ್ದೀರಾ, ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಾ, ಆರೋಗ್ಯನಾ ಅಂತ ಮಾತಾಡಿಸಿದಾಗ 10 ಕಡೆಯಿಂದ ರಿಪ್ಲೈ ತುಂಬ ಚೆನ್ನಾಗಿ ಬರುತ್ತೆ. ಓ ಹೌದಮ್ಮ, ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ, ಮನೇಲಿ ನಿಮ್ಮ ಕುಟುಂಬ ಹೇಗಿದೆ, ಬನ್ನಿ ಕೂತ್ಕೊಳ್ಳಿ, ಊಟ ಮಾಡೋಣ, ಫೋಟೋ ತೆಗೆಸ್ಕೊಳ್ಳೋಣ ಅನ್ನೋ ಉತ್ತರಗಳು ಬರುತ್ತೆ. ಇದು ಎಷ್ಟು ಖುಷಿಯ ವಿಷಯ ಅಲ್ವಾ. ಹಗ್ ಮಾಡೋದು, ಒಂದು ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಪ್ರೀತಿಯಿಂದ ಮಾತಾಡೋದು, ನಗುಮುಖ ಇಟ್ಕೊಳ್ಳೋದು, ಹರಟೆ ಹೊಡೆಯೋದು, ಜೊತೆಲಿ ಊಟ ಮಾಡೋದು, ಇದೆಲ್ಲವೂ ಕೂಡ ಒಬ್ಬ ಮನುಷ್ಯನಿಗೆ ತುಂಬ ಸಂತೋಷವನ್ನು ಕೊಡುತ್ತೆ. ಆದರೆ ಆ ಹಮ್ಮು ಬಿಮ್ಮು ಇರುವಂತಹ ವ್ಯಕ್ತಿಗಳು ಬಂದಿರ್ತಾರೆ ನೋಡಿ, ಅವರು ಹೇಗೆ ಮಾತಾಡ್ತಾರೆ ಅಂದರೆ, ಎದುರುಗಡೆ ಇರೋರನ್ನ ನೋಡಿರ್ತಾರೆ, ಇವರೇ ಕೂಡ ಮಾತಾಡ್ಬೋದಾಗಿರುತ್ತೆ, ಮಾತಾಡಿಸಲ್ಲ, ದುರಹಂಕಾರ. ಏಕೆಂದರೆ ಅವ್ರು ಬಂದು ನಮ್ಮನ್ನು ಮಾತಾಡಿಸ್ಲಿ, ನಾನೇನು ಕಮ್ಮಿ ಅನ್ನೋ ದೌಲತ್ತಿರುತ್ತೆ. ಹಾಗಾಗಿ ಅವ್ರ ಎದುರುಗಡೆ ಬಂದಾಗ ಏನಯ್ಯ, ನನ್ನನ್ನು ನೋಡಿದ್ರು ನೋಡಲ್ಲ, ಮಾತಾಡ್ಸಲ್ಲ, ಏನು ಅಹಂಕಾರ ನಿನಗೆ, ನಾನು ಯಾರು ಗೊತ್ತಾ ಅಂತಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ಮೃದು, ತುಂಬ ಸಾಫ್ಟ್ ಮ್ಯಾನ್ಗಳಾದರೆ ನೀವು ಹೇಳೋದಕ್ಕೆ ಓ ಸಾರಿ ಅಣ್ಣ, ನೋಡಲಿಲ್ಲ, ಚೆನ್ನಾಗಿದ್ದೀರಾ ಅಂತ ಕೇಳ್ಕೊತಾರೆ. ಬಟ್ ಇದು ಅಪ್ಡೇಟ್ ವರ್ಷನ್ ರೀ. ಬರೀ ಟೆಕ್ನಾಲಜಿಲಿ ಮಾತ್ರ, ಮೊಬೈಲಲ್ಲಿ ಮಾತ್ರ ನಾವು ಅಪ್ಡೇಟ್ ಆಗಬಾರ್ದು, ಸಂಸ್ಕಾರದಲ್ಲೂ ಕೂಡ ಅಪ್ಡೇಟ್ ಆಗಬೇಕು. ನೀವು ಆ ರೀತಿಯ ದೌಲತ್ತನ್ನು ಮಾತಾಡಿದ್ರೆ ಎದುರುಗಡೆ ಇರೋರು ನಿಮಗೆ ಮರ್ಯಾದೆ ಕೊಡ್ತಾರೆ ಅಂತ ಹೇಗೆ ನೀವು ನಿರೀಕ್ಷೆ ಮಾಡಿದ್ದೀರಾ? 10 ಕಡೆಯಿಂದ ಯಾರಾದರೂ ನೀನು ಯಾರಯ್ಯ, ನೀನು ನಾನು ಯಾಕಯ್ಯ ಮಾತಾಡಿಸ್ಬೇಕು ಅಂದುಬಿಟ್ರೆ ನಿಮ್ಮ ಮರ್ಯಾದೆ ಏನಾಗಬೇಡ. ಹಾಗಾಗಿ ಯಾವತ್ತು ಜೋಪಾನವಾಗಿರೋದನ್ನ ಕಲ್ತ್ಕೊಳ್ಳಿ. ಇವತ್ತಿನ ಕಾಲದ ಮದರ್ಸ್, ಅಮ್ಮ, ನನ್ನಮ್ಮ ನನಗೆ ಹೇಳ್ತಾ ಇದ್ಲು, ವಯಸ್ಸಾಗಿದೆ, ಅವ್ರು ಏನಂದ್ರೂ ಕೂಡ ನೀನು ಪ್ರಶ್ನೆ ಮಾಡಬೇಡ, ಮರ್ಯಾದೆ ಕೊಡು, ಅವರು ವಯಸ್ಸಿನಲ್ಲಿ ನಮಗಿಂತ ದೊಡ್ಡವರು ಅಂತ ನನ್ನಮ್ಮ ಹೇಳ್ಕೊಡ್ತಾ ಇದ್ಲು. ಇದು ಅವತ್ತಿನ ಜನ್ರೇಷನ್. ಇವತ್ತಿನ ಅಪ್ಡೇಟ್ ಅಮ್ದಿರು ಏನು ಹೇಳ್ತಾರೆ ಗೊತ್ತಾ, ಅಮ್ಮ ನನ್ನ ಫ್ರೆಂಡ್ ಬಂದು ಬೆಸ್ಟ್ ಫ್ರೆಂಡ್ ಮಾಡ್ಕೋತಾ ಇದ್ದಾನಮ್ಮ, ಓಕೆ ಆಗು, ಅಮ್ಮ ಅವನು ನನಗೆ ಕಾಂಪಿಟೇಷನ್ ಮಾಡ್ಕೊಂಡು ಹೊಡಿಯೋಕ್ಕೆ ಬರ್ತಾನಮ್ಮ, ನೀನು 4 ಬಾರ್ಸ್ ಮಗ, ಬಿಟ್ಟು ಬರಬೇಡ, ನಾನಿದ್ದೀನಿ ಅಂತ ಹೇಳ್ಕೊಡೋ ಕಾಲ ಇದು. ಅಮ್ದಿರೇ ಅಷ್ಟು ಅಪ್ಡೇಟ್ ಆಗಿದ್ದಾರೆ ಅಂದರೆ
ನಿಮ್ಮ ದೌಲತ್ತು, ನಿಮ್ಮ ದುರಹಂಕಾರ, ನಿಮ್ಮ ಪ್ರತಿಷ್ಠೆ ಎಲ್ಲವನ್ನ ನಿಮ್ಮ ಮನೆಯಲ್ಲಿ ಒಂದು ಯಾವುದಾದ್ರೂ ಕಬೋರ್ಡಲ್ಲಿ ಇಟ್ಟುಬಿಟ್ಟು ಲಾಕರಲ್ಲಿ ಲಾಕ್ ಮಾಡಿಕೊಂಡು ಸಭೆ ಸಮಾರಂಭಕ್ಕೆ ಬನ್ನಿ. ಎಲ್ಲರೊಂದಿಗೆ ಬೆರೆಯಿರಿ, ನಗುಮುಖ ಇಟ್ಕೊಳ್ಳಿ, ಸಾಧ್ಯವಾದರೆ ಒಳ್ಳೇದನ್ನ ಮಾತಾಡಿ. ಇಲ್ವಾ, ಮೌನವಾಗಿದ್ದು ಊಟ ಮಾಡಿಕೊಂಡು ಮರ್ಯಾದೆಗೆ ಜಾಗ ಖಾಲಿ ಮಾಡಿ. ಇರೋ ಅಂಥ ಪರಿಸ್ಥಿತಿನ ಅಲ್ಲೋಲ ಕಲ್ಲೋಲ ಮಾಡಿಕೊಂಡು ಎಲ್ಲರ ಮನಸ್ಥಿತಿನ ಹಾಳು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಹೇಗೆ ರಿಪ್ಲೈ ಮಾಡ್ತೀರೋ ಹಾಗೆ ಅವ್ರ ರಿಯಾಕ್ಷನ್ ಕೂಡ ಇರುತ್ತೆ. ಸರಿ ಅನಿಸಿದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.